ಶಾಂತಿ. ನಾವು ಜನರಲಿ ಏನ್ ಮಾಡ್ತೀವಿ, ನಮ್ಮ ಮನಸ್ಸಿಗೆ ಸ್ವಲ್ಪ ಗೊಂದಲದಲ್ಲಿ ಇಟ್ಬಿಡ್ತೀವಿ. ಹಿಂದಿನ ದಿನಗಳು ಬಹಳ ಚೆನ್ನಾಗಿತ್ತು, ಅವಾಗ ನಾನು ಆರಾಮಾಗಿದ್ದೆ ಅಂತಾನೋ, ಅಥವಾ ಮುಂಚೆ ಇದ್ದ ಮನೆ ಚೆನ್ನಾಗಿತ್ತು, ಅಥವಾ ಮುಂಚೆ ಇದ್ದ ದಿನಗಳು ಚೆನ್ನಾಗಿತ್ತು, ಮುಂಚೆ ಇದ್ದ ಊರ್ ಚೆನ್ನಾಗಿತ್ತು, ಈ ರೀತಿ ಹೇಳ್ತಾ ಬರ್ತವೆ. ಈವನ್ ಗಂಡನ ಮನೆಗೆ ಬಂದವರು ತವ್ರ ಮನೆ ಚೆನ್ನಾಗಿತ್ತು. ಇದನ್ನ ಹೇಳ್ತಾ 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 ನಾನು ನನ್ನ ಮನಸ್ಸಿಗೆ ಏನು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ಅಂದ್ರೆ, ಈಗಿನ ಜೀವನ ಸರಿ ಇಲ್ಲ. ಆಗ ಮನಸ್ಸೇನ್ ಮಾಡುತ್ತೆ, ನಮ್ಮ ಫೋಕಸ್ ಎಲ್ಲಿ ಹೋಗುತ್ತೋ ಅಲ್ಲಿಗೆ ಎನರ್ಜಿ ಫ್ಲೋ ಆಗತ್ತೆ. ಅಂದ್ರೆ ನನ್ನ ಫೋಕಸ್ ಏನ್ ಹೇಳ್ತಾ ಇದೆ, ಹಿಂದಿಂದು ಚೆನ್ನಾಗಿತ್ತು ಅಂತ. ನನ್ನ ಎನರ್ಜಿ ಎಲ್ಲ ಹಿಂದ್ಗಡೆಗಿದೆ. ನನ್ನ ಎನರ್ಜಿ ಇವತ್ತಿನ ದಿನವನ್ನ ಕಳೆಯೋದ್ರಲ್ಲಿ ವೀಕ್ ಆಗ್ತಾ ಇದೆ. ಯಾಕಂದ್ರೆ ನನ್ನ ಎನರ್ಜಿ ಹಿಂದಿನ ಚೆನ್ನಾಗಿತ್ತು ಅಂತ ಹೇಳ್ತಾ ಇದೆ. ಇವತ್ತಿನ ದಿನ ಚೆನ್ನಾಗಿದೆ ಅಂತ ಹೇಳಿದ್ರೆ ಏನೇ ಆಗಿರ್ಲಿ, ಇವತ್ತಿನ ದಿನನೇ ಚೆನ್ನಾಗಿತ್ತು. ನಾನು ಇವತ್ತಿನ ದಿನವನ್ನ ನಾನು ಎಂಜಾಯ್ ಮಾಡಿಲ್ಲ ಅಂತಂದ್ರೆ ಮುಂದಿನ ದಿನ ಇದೇ ಪರವಾಗಿಲ್ಲ ಅನ್ನೋ ಅಷ್ಟು ಮಟ್ಟಿಗೆ ಬರ್ತೀವಿ. ನಾವ್ ಇವತ್ತೇನ್ ಸಿಂಪಲ್ ಲೈಫ್ ಲೀಡ್ ಮಾಡ್ತಾ ಇದೀವಿ, ಅದ್ ಚೆನ್ನಾಗಿಲ್ಲ ಅನ್ಸಿದೆ, ಮುಂದೊಂದು ದಿನ ಇದೇ ಚೆನ್ನಾಗಿತ್ತು, ಇದಕ್ಕಿಂತ ವರ್ಸ್ಟ್ ಆಗೈತಲ್ಲಪ್ಪ ಜೀವನ ಅನ್ನೋ ಅಷ್ಟು ಮಟ್ಟಿಗೆ ಬಂದ್ಬಿಡ್ತೇವೆ. ಹಾಗಾಗಿ ನಾವು ಪ್ರತಿದಿನ ಇದೇ ಚೆನ್ನಾಗಿದೆ, ಹಿಂದಿನ ನೆನ್ಸ್ಕೋಬೇಡಿ ಅಂತ ಹೇಳಲ್ಲ, ಆದ್ರೆ ಇದು ಚೆನ್ನಾಗಿದೆ, ಇನ್ನು ಮುಂದೆ ಇನ್ನೂ ಚೆನ್ನಾಗಿರುತ್ತೆ ಅನ್ನೋದನ್ನ ನಾವು ಪಾಸಿಟಿವ್ ತಗೊಳ್ಬೇಕೆ ಹೊರತು ಸದಾ ಹಿಂದಿಂದಕ್ಕೆ ರೆಫರ್ ಮಾಡ್ಕೊಂತ ಹೋಗ್ಬಾರ್ದು. ಹೌದು, ನಮ್ದು ಬಾಲ್ಯತನ ಚೆನ್ನಾಗಿತ್ತು, ಅಲ್ಲಿ ಯಾರ ಹಂಗೂ ಇರ್ಲಿಲ್ಲ, ಯಾವ ಜವಾಬ್ದಾರಿಗಳ ಹೊರೆ ಇರ್ಲಿಲ್ಲ, ಅಥವಾ ಸಂಬಂಧಗಳು ನಾವು ಸಣ್ಣವರು ಅನ್ನೋ ಕಾರಣಕ್ಕೆ ಯಾರು ನಮ್ಮನ್ನೇನು ತುಂಬಾ ಇದ್ರಲ್ಲಿ ನೋಡ್ತಾ ಇರ್ಲಿಲ್ಲ. ಇವತ್ತು ನಾವ್ ಏನ್ ಮಾಡಿದ್ರು ತಪ್ಪೋ ಸರಿನೋ ಅಂತ ಅನಲೈಸ್ ಮಾಡೋರು ನಮ್ ಸುತ್ತಮುತ್ತ ಇರ್ತಾರೆ. ಹಂಗಾಗಿ ಸದಾ ಹಿಂದಕ್ಕೆ ರೆಫರೇ ಮಾಡಕ್ ಹೋಗ್ಬೇಡಿ. ಅವತ್ತು ಚೆನ್ನಾಗಿತ್ತು, ಅಷ್ಟಾರು ಚೆನ್ನಾಗಿರೋ ಒಂದು ಬಾಲ್ಯವನ್ನ ನಾನು ಕಳೆದಿದ್ದೀನಲ್ಲ ಅಂತ ಅನ್ಕೊಳ್ಳಿ. ಅಷ್ಟಾರು ಚೆನ್ನಾಗಿರೋ ಒಳ್ಳೆ ದಿನ ನನ್ನ ಭಾಗ್ಯಕ್ಕೆ ಬಂದಿತ್ತಲ್ಲ ಅನ್ಕೊಳ್ಳಿ. ಥ್ಯಾಂಕ್ಸ್ ಹೇಳ್ತಾ ಹೋಗಿ ಮತ್ತೆ ಒಳ್ಳೇದನ್ನೇ ಆಯ್ಕೆ ಮಾಡ್ಕೊಂತ ಹೋಗ್ತೀವಿ. ನಿನ್ನೆ ಸ್ಟೇಟಸ್ ಕೂಡ ಹಾಕಿದ್ದೆ, ಹಣ ಇದ್ದವನೇ ಹಣನ ಆಕರ್ಷಿಸ್ತಾನೆ, ಸಫಲತೆ ಇದ್ದವನು ಸಫಲತೆಯನ್ನ ಆಕರ್ಷಿಸ್ತಾನೆ. ಅದೇ ರೀತಿ ಈಗ ಖುಷಿಯಾಗಿದ್ದವರೆ ಮುಂದೆ ಖುಷಿಯನ್ನ ಆಕರ್ಷಿಸ್ತಾರೆ. ನಾವ್ ಹಿಂದೆ ಖುಷಿ ಇತ್ತು ಈಗಿಲ್ಲ ಅಂದ್ರೆ ಮತ್ತು ಮುಂದ್ ಹೋಗಿ ಕೂಡ ನಾವು ಹಿಂದೆ ಖುಷಿ ಇತ್ತು ಈಗಿಲ್ಲ ಅನ್ನೋ ಮಾತನ್ನೇ ಹಾಡ್ಬೇಕಾಗತ್ತೆ. ಹಂಗಾಗಿ ನಮ್ಮ ಸಂಕಲ್ಪದಲ್ಲಿ ಬಹಳ ಹುಷಾರಾಗಿರ್ಬೇಕು. ಓಂ ಶಾಂತಿ.